ಗಿಲಿಗಿಲಿ ಲೈಫ್ ಆಗಿತ್ತ ಗಿಲಿಗಿಲಿ ಉಳಿಯೋಕೆ ನಾವ್ ತಯಾರು ನಮ್ದೇ ಡ್ಯಾನ್ಸ್ ಫ್ಲೋರು ಬಿಟ್ರೆ ಕುಡಿತಾನೆ ಇರ್ತೀಯ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡು ಮಾಡ್ತೀವಿ ಎಸ್ ಎಲ್ರಿಗೂ ಹಾಯ್ ಹಲೋ ನಮಸ್ಕಾರ ಅದು ಓ ಅದ ರಾಜಕೀಯದ ಸುದ್ದಿಗೆ ಹಾಸ್ಯದ ಡಿಚ್ಚಿ ಕೊಡೋ ಕಾರ್ಯಕ್ರಮ ಗಿಲಿಗಿಲಿ ಪೊಲಿಟಿಕ್ಸ್ ವೆಲ್ಕಮ್ ಗಿಲಿಗಿಲಿ ಲೈಫ್ ಆಗಿತ್ತ ಗಿಲಿಗಿಲಿ ಸೊ ಇವತ್ತು ನಾವಿದ್ದೀವಿ ವಿಧಾನಸಭೆಯ ಮುಂದೆ. ಸೊ ಇವತ್ತಿನ ಕಾರ್ಯಕ್ರಮಕ್ಕೆ ಒಬ್ಬರು ಸ್ಪೆಷಲ್ ಆಗಿರೋ ಒಬ್ರು ಗೆಸ್ಟ್ ಬರ್ತಿದ್ದಾರೆ. ಅವರು ಬೇರೆ ಯಾರು ಅಲ್ಲ, ಈಗ ತಾನೇ ನಮ್ಮ ಸೀಟಿಂದ ಇಳುವಂತ ಒಬ್ರು ಹುಲಿ, ಬೇರೆ ಯಾರು ಅಲ್ಲ, ನಮ್ಮ ರಾಮಯ್ಯ ಅವರು. ಬಾರ್ಲಿ ಜೋರ ಚಪ್ಪಾಳೆ. ಏಯ್, ಅವರೆಲ್ಲರಿಗೂ ನಮಸ್ಕಾರ. ನಿನಗೆ ಧಿಕ್ಕಾರ. ಯಾಕಣ ಅನೌನ್ಸ್ಮೆಂಟ್ ಕೊಡಬೇಕಾದ್ರೆ ಬರ್ತಾ ಇದ್ದಾರೆ ಮುಖ್ಯಮಂತ್ರಿ ಅನ್ನೋದು ಓಕೆ. ಇನ್ನೇನು ಅಧಿಕಾರದಿಂದ ಇಳಿಯುವಂತ ಮುಖ್ಯಮಂತ್ರಿಗಳು ಅಂತಿಲ್ಲ. ಯಾವನ್ ಹೇಳ್ಕೊಟ್ರೆ ನಿನಗೆ? ಸರಿ, ನಾನು ಹೇಳ್ದಲ್ಲ ಸರ್, ಜನರು ಹೇಳ್ತಿರೋದು. ಏಯ್, ಯಾವ ಜನ ಹೇಳೋದು? ಜನಗಳು ಯಾರು ಹೇಳೋದಿಲ್ಲ. ಇದು ಹೇಳ್ತಾ ಇರೋರು ಯಾರು ಗೊತ್ತಾ? ಯಾರು? ಈ ಹೂ ಪಕ್ಷದವರು, ತೆನೆ ಪಕ್ಷದವರು. ಅವ್ರು ಏನ್ ಮಾಡ್ತಾರೆ, ಸುಮ್ ಕೂತ್ಕೊಳ್ಳಲ್ಲ. ಅಧಿಕಾರ ಚೆನ್ನಾಗಿ ಆಗ್ತದೆ, ಇವರು ರಾಜ್ಯಭಾರ ಮಾಡ್ತಾ ಇದ್ದಾರೆ ಚೆನ್ನಾಗಿ, 2028 ಇವರೇ ಬಂದ್ಬಿಡ್ತಾರೆ ಅಂದ್ಬಿಟ್ಟು ಈಗಲಿಂದ ಶುರು ಹಚ್ಕೊಂಡ್ಬಿಟ್ಟು ಒಂದ-ಎರಡ ಅವ್ರದ್ದು ನವೆಂಬರ್ ಕ್ರಾಂತಿ ಅಂತೆ, ಗುದ್ದಾಟವಂತೆ, ಅದಂತೆ, ರೋಡಂತೆ, ಗುಂಡಿಯಂತೆ. ಏಯ್, ಅವ್ರ ಮಾತನ್ನೆಲ್ಲ ಕೇಳ್ಕೊಂಡು ನೀನು ಇಲ್ಲಿ ಮಾತಾಡಬಾರ್ದು. ವಾಸ್ತವ ಈಗ ಪ್ರೆಸೆಂಟ್ ಏನ್ ನಡೀತೆ ಅದ್ರ ಬಗ್ಗೆ ಮಾತಾಡಿದ್ರೆ ಮಾತಾಡು, ಇಲ್ಲಾಂತರ ಒಳ ತಿನ್ನೋಡು ಕಪಾಲಕ್ಕೆ. ಸರ್ ಅದೇ ಸರ್ ಮಾತಾಡ್ತಿರೋದು. ಕ್ರಾಂತಿ, ಭ್ರಾಂತಿ, ವಾಂತಿ. ಯಾವ ಕ್ರಾಂತಿನೂ ಇಲ್ಲ, ಭ್ರಾಂತಿನೂ ಇಲ್ಲ, ವಾಂತಿನೂ ಇಲ್ಲ. 2028ಕ್ಕೆ ವಿಧಾನಸಭೆ ಎಲೆಕ್ಷನ್ ನಡೀತದೆ, ನಾವು ಗೆಲ್ತೀವಿ. ಆಗ ನಾನೇ ಸಿಎಂ. ಈ ಕಣ್ಣಲ್ಲಿ ಏನೇನ್ ನೋಡ್ಬೇಕು ಕಾಣೆ. ಮೊನ್ನೆ ಯಾವುದೊಂದು ಕಾರ್ಯಕ್ರಮದಲ್ಲಿ ನೋಡಿದೆ, ಸಾಕು ನನಗಿನ್ನು ರಾಜಕೀಯ ಬೇಡ ಅಂತಿದ್ರಿ ಸರ್. ಇನ್ನು ನೀವು ಮತ್ತೆ ರಾಜಕೀಯ ಬಂದು ಮತ್ತೆ ನೀವು ಗೆದ್ರೆ ಈ ಬಂಡೆ ಅವರು ಇವರಲ್ಲಿ ಎಲ್ಲಿ ಹೋಗ್ತಾರೆ ಸರ್? ನಾವು ಸುಮಾರು 4 ಎಲೆಕ್ಷನ್ ಇಂದ ಹೇಳ್ತಾ ಇದ್ದೀನಿ, ಬಹುಶಃ ಇದೇ ನನ್ನ ಕಡೆ ಚುನಾವಣೆ ಅಂತ ಹೇಳಿದೆ. ಹೋದ ವರ್ಷ ಈ ಚುನಾವಣೆ ಮುಗಿದ ಮೇಲೆ ನಾನು ಯಾವುದೇ ಕಾರಣಕ್ಕೂ ನಾನು ನಿಂತ್ಕೊಳ್ಳಲ್ಲ ಅಂತ ಹೇಳಿದ್ದೆ. ಹಾಗಾದ್ರೆ ನೀವು ನಿಂತ್ಕೊಳ್ಳಲ್ಲ ಅಂತ ಹೇಳಿದ್ದೆ. ಸಿಎಂ ಕುರ್ಚಿ ಮೇಲೆ ಕೂತ್ಕೊಳ್ಳಲ್ಲ ಅಂತ ಹೇಳಿದ್ನ? ಕರೆಕ್ಟ್ ಸರ್. ಮುಚ್ಚಿನಾದ್ರು ದೋಸೆ ಹಾಕಿದ್ರ ಸರ್? ದೋಸೆನ ಯಾಕ ಹಂಗೆ ತೆಗ್ದಿಂಗ್ ಮುಚ್ಚಿದಿರಲ್ವ ಅದಕ್ಕೆ? ಏಯ್, ಒಳತಿ ನೋಡು ಕಪಾಲ್ಕೆ. ನಾವು ರಾಜಕಾರಣದಲ್ಲಿ ನಮ್ಮ ವಿರುದ್ಧದ ಶಕ್ತಿಗಳು ಅಂದ್ರೆ ನಾನು ಬಾಕ್ಸಿಂಗ್ ಕೇಳಿಸ್ಕಳೆಯ, ನಮ್ಮ ವಿರುದ್ಧದ ಶಕ್ತಿಗಳು ಅಶಾಂತಿಯನ್ನುಂಟು ಮಾಡೋದು, ಗಲಭೆಯನ್ನುಂಟು ಮಾಡೋದು, ರಾಜ್ಯದಲ್ಲಿ ಒಬ್ರಿಗೊಬ್ರು ತಾರತಮ್ಯ ತರೋದು, ಆಮೇಲೆ ಅಲ್ಲೋಲ ಕಲ್ಲೋಲ ಮಾಡೋದು, ಭ್ರಷ್ಟಾಚಾರ ಮಾಡೋದು. ಈ ಪಕ್ಷಗಳು ಬಂದ್ಬಿಟ್ರೆ ನನಗಾಗಲ್ಲ. ಅದಕ್ಕೆ ನಾನು 2028 ಎಲೆಕ್ಷನ್ಗೂ ನಾನು ನಿಲ್ಬೇಕಾದ ಪರಿಸ್ಥಿತಿ ಬರ್ತದೆ. ನಾವು ನಿಂತ್ಕತೀನಿ. ಸ್ಲಿಪ್ ಡಿಸ್ಕ್. ನಾನೇ ಮುಖ್ಯಮಂತ್ರಿ ಆಗ್ತೀನಿ. ಏಯ್ ಕೇಳಿಸ್ಕ, ಈ ತೀರ್ಮಾನಗಳನ್ನ ನಾನು ಹೇಳಬಲ್ಲೆ ಅಷ್ಟೇ. ಆದ್ರೆ ಅವತ್ತಿಗೆ ಎಲೆಕ್ಷನ್ ನಡೆಸೋದು, ಮುಖ್ಯಮಂತ್ರಿ ಆಯ್ಕೆ ಮಾಡೋದು ಹೈಕಮಾಂಡ್ ಏನ್ ಹೇಳ್ತದೆ ಅದಕ್ಕೆ ನಾವೆಲ್ಲರೂ ಬದ್ಧರಾಗಿರ್ತೀವಿ. ಅಪ್ಪಾಜಿ, ಹಂಗಿದ್ರೆ ಲಾಸ್ಟ್ ಟೈಮ್ ಲೇಡೀಸ್ಗೆ 2000 ಸಿಕ್ತು, ಈ ಸಲ ನಮ್ಗೊಂದು 3000 ಆದ್ರೂ ದಯವಿಟ್ಟು ಕರುಣೆ. ನೀನ್ ಡಿಗ್ರಿ ಮಾಡಿದ್ದೀನಯ್ಯ, ನಿನಗೆ ಯುವನಿಧಿ ಅಂತ 3000 ಕೊಡ್ತಾ ಇದೀವಲ್ಲ. ನೀನು SSLC 7ನೇ ಕ್ಲಾಸ್ಗೆ ಎಲ್ಲಿ ಕಿರ್ಕೊಂಡು ಹೆಣ್ಮಕ್ಳು ಮುಂದೆ ಆ ಲವ್ ಗಿವ್ ಅಂತ ಓಡಾಡಿ ನೀನು ಎಲ್ಲ SSLC ಫೇಲ್. ನಿನಗೆ ಯಾರು ಕೊಟ್ಟರು? ಪಾಪ ಕಷ್ಟಪಟ್ಟು ಓದ್ತಾರಲ್ಲ, ಡಿಗ್ರಿ ಮಾಡ್ತಾರೆ, ಪದವಿ ತಗೋತಾರಲ್ಲ, ಅವ್ರಿಗೊಂದು 2 ವರ್ಷಗಳ ಕಾಲ 3 ಸಾವಿರ. ನಿನ್ನಂಥ ದಂಡ ಪಿಂಡನ್ಗೆ ಏನೂ ಇಲ್ಲ. ಹಂಗಿದ್ರೆ ನಮ್ಮಂತವ್ರದ್ದು ಓಟು ಇಲ್ಲ. ಏಯ್ ಬೇಡ ಹೋಗ. ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಸುಮಾರು 3,500 ಕೋಟಿ ಹೆಣ್ಮಕ್ಳು ಇವತ್ತು ಫ್ರೀಯಾಗಿ ಬಸ್ಸಲ್ಲಿ ಓಡಾಡಿದ್ದಾರೆ. ಪಾಪ ಅದ್ರ ಋಣ ತೀರಿಸ್ಬೇಕಲ್ವಾ?
3,500 ಕೋಟಿ ಅಷ್ಟು ಜನ ನಮಗೆ ಒತ್ತುತ್ತಾರೆ ಓಟ್ ಒತ್ತುತ್ತಾರೆ. ಒತ್ಲಿ 3 ತಿಂಗಳಿಗೆ ಒಂದ್ಸರಿ ದುಡ್ಡು ಹಾಕ್ತಿದ್ದೀರಾ? ಈ ವರ್ಷ ಚೆನ್ನಾಗಿ ಒತ್ತುತ್ತಾರೆ. 3 ತಿಂಗಳಿಗೆ ಒಂದ್ಸಲ ಹಬ್ಬ ಬರುತ್ತಲ್ಲ, ಒಟ್ಟಿಗೆ ಖರ್ಚು ಮಾಡಲಿ ಅಂತ ಯುಗಾದಿ ಹಬ್ಬಕ್ಕೆ, ದೀಪಾವಳಿಗೆ, ಗೌರಿ ಹಬ್ಬಕ್ಕೆ, ಗಣೇಶ ಹಬ್ಬಕ್ಕೆ, ರಂಜಾನ್ಗೆ, ಕ್ರಿಸ್ಮಸ್ಗೆ ಆವಾಗ ಒಂದೇ ಸರಿ ಸೇರಿಸಿ 3 ತಿಂಗಳು 6 ತಿಂಗಳು ಅದಾಗ್ತಾ ಇದೀವಿ. ಅಪ್ಪಾಜಿ ನಮ್ಗೊಂದು ಯಾವ್ದಾದ್ರು ಒಂದು ಹಬ್ಬಕ್ಕೆ ಏನಾದ್ರು ಒಂಚೂರು ನಿನಗೆ ಫೆಬ್ರವರಿ 14 ಬರುತ್ತಲ್ಲಪ್ಪ, ಅಂದ್ರೆ ಫೆಬ್ರವರಿ 14 ಯಾವ್ದಾದ್ರು ಒಂದು ಲವರ್ನ ಸೆಟ್ ಮಾಡಿ ಕೊಡ್ತೀರಾ? ಒಂದೇ ಒಂದು ಮದುವೆ ಆಗಿದೆ. ಒಳತಿ ನೋಡಕ್ಕಪ್ಪ, ಬರೀ ನಿಮ್ಮಂಥವ್ರು ನ್ಯೂಸ್ಗಳೇ ಆಗ್ಬಿಟ್ಟದೆ. ಈಗ ಮದುವೆ ಆಗೋದು, ಇನ್ನೊಂದು ಸೆಟಪ್ ಮಾಡ್ಕೊಳ್ಳೋದು, ಒಂದು ಅವ್ರ ಜೊತೆ ಇರೋ ಅಕ್ರಮ ಸಕ್ರಮ, ಈ ಸಾಮಾಜಿಕ ತಾಣಗಳಲ್ಲಿ ಬರೀ ನಿಮ್ಮಂಥವ್ರದ್ದೇ ಜಾಸ್ತಿ ಆಗ್ಬಿಟ್ಟು ಮಾಡಕ್ಕೆ ಕೆಲಸ ಇಲ್ವಾ? ಅಪ್ಪಾಜಿ ಎಲ್ಲೋದ್ರು ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಅಂತ ಕೇಳಿದ್ರೆ ನಮ್ದು ಅಕ್ರಮ ಅಂತ ಹೇಳ್ತಾರೆ. ಆದ್ರೆ ನಂದು ಹಂಗಲ್ಲ ಅಪ್ಪಾಜಿ, ಪ್ಯೂರ್ ಹಾಲ್ ತರ, ನಮ್ದು ಸಕ್ರಮ. ಬರೀ ನಿಂದು ಮದುವೆ ಹುಡುಗಿ ಇದೇ ಆಯ್ತು, ಬೇರೆ ವಿಚಾರಗಳೇನಾಯ್ತತೆ? ಬೇರೆ ವಿಷಯ ಇದೆ, ವೆರಿ ಇಂಪಾರ್ಟೆಂಟ್ ವಿಷಯ ಇದೆ. ಏನದು? ನಿಮ್ದು ಮತ್ತೆ ಬಂಡೆ ಅವ್ರದ್ದು ಗುದ್ದಾಟ ಎಲ್ಲರಿಗೂ ಬಂದಿದೆ. ಮುಸುಡಿ ಸೇತ್ ಗುದ್ದೆ, ಯಾವ ಕಡೆ ಹೋದ್ರು ಸಾಕು 2 ಬಣ ಆಗ್ಬಿಟ್ಟದೆ. ಡಿನ್ನರ್ ಪಾರ್ಟಿ ಮಾಡ್ತಾವ್ರೆ, ಇಲ್ಲಿ ಅವ್ರು ಫೋಟೋ ಹಾಕಿಲ್ಲ, ಈಗಲೇ ವಾಕ್ಸಮರ ಗುದ್ದಾಟ ಒಡೆದಾಟ, ಬಂಡೆಗೂ ಹುಲಿಯಾಗೂ ಒಬ್ರಿಗೊಬ್ರು ಆಯ್ತಿಲ್ಲ, ಗುದ್ದಾಡ್ತಾರೆ. ಎಲ್ಲ ಹಬ್ಬಿಸ್ಬಿಡೋದು. ಯಾರು ಹಬ್ಸೋದು ಗೊತ್ತಾ? ಯಾರಪ್ಪಾಜಿ? ಈ ಪಕ್ಷ ತೆನೆ ಪಕ್ಷ, ಇವರು ಬೇರೆ ಯಾರು ಹೇಳ್ತಿಲ್ಲ. ಈಗ ನಾವು ಮೊನ್ನೆ ಮಂಡ್ಯದ ಕಾರ್ಯಕ್ರಮ ಮಾಡಿದ್ವು. ಹೌದಪ್ಪಾಜಿ. ಮಾಡಿದಾಗ ಇಬ್ರು ಜೊತೆಗೆ ಕೂತಿರ್ಲಿಲ್ವಾ? ಕೂತಿದ್ರಿ. ನಾನು ಅದೇ ತುಂಬಾ ಯೋಚನೆ ಮಾಡ್ದದ್ದು, ಇವ್ರು ಜೊತೆಗೆ ಫ್ರೆಂಡ್ಸ್ ಅಪ್ಪಾಜಿ, ನೀವಿಬ್ರು ಈಗ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಜೊತೆ ಕೂತಳ ಕಡೆ ಪಕ್ಕದಲ್ಲೇ ಕೂತ್ಕೊಂಡು ನಕ್ಕೊಂಡು ಮಾತಾಡಕ್ಕೆ ಕೂತೀವಿ. ಇನ್ನೆಷ್ಟು ಹತ್ರ ಕೂತ್ಕೋಬೇಕು? ಏನೋ ಇಬ್ರು ತಪ್ಕೊ ಹೋಗ್ಬೇಕಾ ಕಾರ್ಯಕ್ರಮಕ್ಕೆ? ನಿಮ್ ಇಬ್ರು ಜೊತೆಗೆ ನೋಡೋಕು ಏನೋ ನಮ್ಗೆ ಬಹಳ ಖುಷಿ ಆಯ್ತು. ಅಲ್ಲ, ಇವ್ರದ್ದು ಏನು ಗೊತ್ತಾ, ನಾವೆಲ್ಲೋದ್ರೂ ತಪ್ಕೋಬೇಕೀಗ. ಮುಖ್ಯಮಂತ್ರಿಗಳು ತಪ್ಕೊ ಓಡಾಡಬೇಕು. ಹಂಗೆ ಮಾಡಿದ್ರೆ ಏನಾದ್ರು ಇವರೇನು ಅಂದ್ರೆ ಇವ್ರು ಆ ಕಡೆ ತಿರ್ಸ್ಕೊಂಡ್ರ ಮುಖನ ಈ ಕಡೆ ತಿರ್ಸ್ಕೊಂಡು, ಅಲ್ಲಪ್ಪ ಕೂತ್ಕೊಂಡಿದ್ದಾಗ ನಾವು ಒಂದು 5 ನಿಮಿಷ ನಿದ್ದೆ ಮಾಡ್ತೀವಿ, ಅವ್ರು ನೋಡ್ತೀವಿ, ಇವ್ರು ನೋಡ್ತೀವಿ. ಇನ್ನೊಬ್ರಿಗೊಬ್ರು ಮುಖ ಲವರ ಏನ್ ನಾನ್ ಸೆನ್ಸ್ ಮಾತಾಡ್ತಾರ್ರಿ ಎಲ್ಲ. ಅವ್ರಿಗೆ ಒಂದು ಚೂರು ಇದ್ರ ಬಗ್ಗೆ ಗೊತ್ತಿಲ್ಲ ಕೆಲವ್ರಿಗೆ. ಸುಮ್ಮನೆ ನಾನ್ ಸೆನ್ಸ್ ಹಾಕಿ ಸುಮ್ಮನೆ ಮಾತಾಡೋದು, ಸುಮ್ಮನೆ ಮಾತಾಡ್ತಿರೋದು, ಸುಮ್ಮನೆ ಇನ್ಸ್ಟಾಗ್ರಾಮ್ ಅಲ್ಲ ಎಲ್ಲ ನಿನ್ನಂಥವ್ರೆ. ಅಂತಂದ್ರೆ ಆಸೆ ಈಡೇರಲ್ಲ. ಯಾವ ಆಸೆ? ಅಂದ್ರೆ ನಿಮ್ದು CM ಕುರ್ಚಿಯಿಂದ ಇಳಿಯೋ ಆಸೆ. ಯಾರಿಗೆ? ಅದೇ ಪಕ್ಷ ತಿನೆ ಪಕ್ಷ ಅವ್ರಿಗೆ ಆಯ್ತದೆ. ಅವ್ರಿಗೆ ಎಷ್ಟೊತ್ತಿಗೆ ಕುರ್ಚಿಯಿಂದ ಇಳಿದ್ರೆ ಸಾಕು ಅಂತವ್ರೆ. ಹೌದಾ ಹುಲಿನವರು CM ಕುರ್ಚಿಯಿಂದ ಇಳಿದು ಬಿಡ್ತಾರೆ, ನವೆಂಬರ್ ಇಳಿದು ಬಿಡ್ತಾರೆ, ಅವ್ರಿಗೆ ಕುರ್ಚಿ ಇಲ್ಲ ಅಂತ ಹೇಳ್ತಾವ್ರಲ್ಲ. ಆಯ್ತಪ್ಪ, ನಾನು CM ಕುರ್ಚಿಯಿಂದ ಇಳಿದು ಬಿಟ್ಟೆ ಅಂತ ತಿಳ್ಕೊಳ್ಳಿ. ಆ ಕುರ್ಚಿ ಮೇಲೆ ಯಾರು ಬರ್ತಾರೆ? ಏನು ಪಕ್ಷದವ್ರು ಬರ್ತಾರ? ಆ ಪರಮ ಪೂಜ್ಯ ತಂದೆ ಮಗ ಬರ್ತಾರ? ಇಲ್ಲ ಉತ್ತರ ಕರ್ನಾಟಕದಲ್ಲಿ ಯತ್ನೀಶ್ ಅವ್ರು ಬರ್ತಾರ? ಇಲ್ಲ ತೆನೆ ಪಕ್ಷದಿಂದ ಅಪ್ಪ ಮಕ್ಕಳು ಅವ್ರು ಬರ್ತಾರ? ಇಲ್ಲ, ಚಾನ್ಸೇ ಇಲ್ಲ. ನಮ್ಮ ಕೈ ಪಕ್ಷದವರೇ CM ಆಗಬೇಕು. ಹೌದು ಹುಲಿಯಾ? ನಮ್ಮ ಕೈ ಪಕ್ಷದಲ್ಲಿ ಹೈಕಮಾಂಡ್ ತೀರ್ಮಾನ ಮಾಡಿರೋರೇ ಆಗಬೇಕು. ಆದ್ರೆ ಸದ್ಯಕ್ಕೆ CM ಕುರ್ಚಿ ಖಾಲಿ ಇಲ್ಲ. ಈ ಪಕ್ಷ ತಿನೆ ಪಕ್ಷದವರೆಲ್ಲ ಯಾಕೆ ಇದ್ರ ಬಗ್ಗೆನೇ ಬಹಳ ಚರ್ಚೆ ಮಾಡ್ತಿರ್ತಾರೆ? ಯಾವ್ದ್ರ ಬಗ್ಗೆ? ಕುರ್ಚಿನ ಇಳಿಯೋದು, ಹತ್ತೋದು. ಆ ಪಕ್ಷದವ್ರಿಗೆ ಅಧಿಕಾರ ಬಂದಾಗ ಅಧಿಕಾರ ನಡೆಸೋದು ಗೊತ್ತಿಲ್ಲ. ನಮಗೆ ಅಧಿಕಾರ ಬಂದಾಗ 5 ವರ್ಷಗಳ ಕಾಲ ಹರ್ಷವ್ರು ಬಿಟ್ರೆ CM ಆಗಿದ್ದೆ ಯಾರು? ಅದೇ ಯಾರು? ಇಲ್ಲಿ ನಾನು ನೀವು 5 ವರ್ಷ ಆದ್ಮೇಲೂ ಮುಂದಿನ 5 ವರ್ಷಗಳ ಕಾಲ CM ಆಗ್ತಾ ಇದ್ದದ್ದು ನಾನೇ, ಆಗಿರೋದು ನಾನೇ, ಮುಂದೆ ಆಗೋದು ನಾನೇ. ಆದ್ರೆ ನವೆಂಬರ್ ಮೇಲೆ ಏನಾಗುತ್ತೆ ಅಂತ ಗೊತ್ತಿಲ್ಲ, ಮುಂದೆ ಏನಾಗುತ್ತೆ ಅಂತ ಗೊತ್ತಿರಲ್ಲ. ಒಂದು ಪಕ್ಷ ಹೈಕಮಾಂಡ್ ಅವ್ರು ಏನ್ ಕಾರ್ಯಕ್ರಮ ಕೊಂಡ್ಕೊಳ್ತಾರೆ ಅದಾಗ್ಬೋದೇನೋ ಹೊರ್ತು CM ಕುರ್ಚಿ ಖಾಲಿ ಇಲ್ಲ ಅಂತ ಹೇಳಿದಿನಲ್ಲಪ್ಪ. ಅಲ್ಲಪ್ಪಾಜಿ, ನಂಗೊಂದು ಡೌಟು, ಅದ್ ಯಾಕೆ ನಿಮಗೆ ಕುರ್ಚಿ ಮೇಲೆ ಅಷ್ಟೊಂದು ಲವ್? ಇಲ್ಲ ಕಡೆ. ಏನ್ ಗೊತ್ತಾ, ನಾನು ಹೋದ್ರೆ ವಿರೋಧ ಪಕ್ಷದಲ್ಲಿದ್ದಾಗಲೂ ಕಿಂಗು ನಾನು ನೋಡಿದ್ರೆ ಗಡಗಡ ಅಂತ ನಡ್ಬಿಡೋರು. ಸೀಟು CM ನಾನು ಭಾಷಣ ಶುರು ಮಾಡಿದ್ರೆ ಆಡಳಿತ ಪಕ್ಷದಲ್ಲಿರೋರೇ ನಡ್ಗೋರು.
ಆದ್ರಿಂದ ನನ್ನ ಮಾತಿನ ತತ್ತರಕ್ಕೆ ಅದರಿ ಅಲ್ಲಾಡಿ ಬೆದರಿ ಬೆಂಡಾಗಿ ಹೂ ಪಕ್ಷದಲ್ಲಿ ಹೋದ್ಸರಿ 5 ವರ್ಷಕ್ಕೆ ಒಂದು 5-6 ಜನ ಮುಖ್ಯಮಂತ್ರಿಗಳಾಗ್ಬೋದು. 6 ತಿಂಗಳಿಗೆ ವರ್ಷಕ್ಕೆ ಇಳಿದು ಬಿಟ್ರ ನಮ್ಮ ಪಕ್ಷದಲ್ಲಿ ಹಂಗಿದೆಯಾ? ಇಲ್ಲ, ಒನ್ ಅಂಡ್ ಓನ್ಲಿ ಕಿಂಗ್. ಈಗ 7 ವರ್ಷ ಆಯ್ತು ನಮ್ಮ ಪಕ್ಷ ಬಂದು. ನೋ ಇಶ್ಯೂಸ್, ನೋ ಯಾವ್ದು ಇಶ್ಯೂ ಇಲ್ಲ. ಅಪ್ಪಾಜಿಗೆ ಅಪ್ಪಾಜಿಗೆಲ್ಲ ಜಯ ಅನ್ನೋದು ನಮ್ಮ ಕೆಲಸಕ್ಕೆ ಜಯನು. ಇವ್ರ ಕೆಲಸಕ್ಕೆ, ಕೆಲ್ಸಕ್ಕೆ ಇವ್ರ ಕೈ ಪಕ್ಷದ ಗ್ಯಾರಂಟಿಗಳಿಗೆ, ಇವರು ಕೈ ಗ್ಯಾರಂಟಿಗೆ, ನುಡಿದಂತೆ ನಡೆದದಕ್ಕೆ ಯಾರು ನುಡ್ದಂಗ್ ನಡೆದಿಲ್ಲ, ಇನ್ನು ಯಾರು ನುಡ್ದಂಗ್ ನಡ್ಲಿಲ್ಲ. ಯಾರಿಗೆ? ನಿನಗೆ. ಮೊನ್ನೆ ಬಿಆರ್ ಎಲೆಕ್ಷನ್ ಹೋಗಿದ್ನ. ನಮ್ಗೆ ಬಿಯರ್ ಎಲ್ಲ ಬೇಡ ಸರ್, ನಮ್ದೇನಿದ್ರು ಹಾಟ್ ವಿಸ್ಕಿ. ಬಿಯರ್ ಕೊಡಿದ್ರೆ ಒತ್ತೆ ಬರುತ್ತೆ, ನಂಗೆ ಆಗೋಲ್ಲ, ಹೊಡಿಬೇಡಿ ಪ್ಲೀಸ್. ನಾನು ಕುಡಿಯೋ ಬಿಯರ್ ಅಲ್ಲಪ್ಪ, ಬಿಹಾರದಲ್ಲಿ ಎಲೆಕ್ಷನ್ಗೆ ಕ್ಯಾಂಪೇನ್ಗೆ ನಾನು ಹೋಗಿದ್ದೆ. ಜನ ಲಕ್ಷ ಕೋಟಿ ಎಲ್ಲ ಬಂದು ಜೈಕಾರ, ಎಲ್ಲ ಜೈಕಾರ. ಯಾರಿಗೆ? ಇನ್ಯಾರಿಗೆ? ನನಗೆ. ಬಿಹಾರಲ್ಲಿ ಅಲ್ಲಿರ್ತಕ್ಕಂಥವ್ರ ಹಿಂದೆ ಸರಿದ್ಬಿಟ್ಟು ನನ್ನ ಮುಂದೆ ನಿಲ್ಲಿಸ್ಬಿಟ್ರು. ಅಂದ್ರೆ ಅಪ್ಪಾಜಿ ನೀವು ನಮ್ಮ ಕರ್ನಾಟಕದ ಸೀಟ್ ಅಂತೂ ಬಿಟ್ಟಿಲ್ಲ, ಬಿಹಾರದು ಸೀಟ್ ನಿಮಗೆ. ನಮ್ಮ ಕ್ರೇಜ್ ಏನು ಅಂತ ನಮ್ಮ ಹೈಕಮಾಂಡ್ ಅವರು, ನಮ್ಮ ರಾಹುಲ್ ಅವರು, ಅವ್ರು ನೋಡ್ಬಿಟ್ಟು ಒಂಥರ ಸಂತೋಷ ಪಟ್ಕೊಂಡು ದಿಗ್ಭ್ರಮೆ ಆಗ್ಬಿಡ್ತು. ಅಪ್ಪಾಜಿ ಬಿಹಾರಲ್ಲಿ ನಿಮ್ಗೆ ಅಷ್ಟು ಕ್ರೇಜ್ ಅಂದ್ರೆ ನಿಮಗೆ ಬಿಹಾರಿ ಭಾಷೆ ಚೆನ್ನಾಗಿ ಬರುತ್ತೆ ಅನ್ಸುತ್ತೆ. ಒಂಚೂರು ಬಿಹಾರಿ ಭಾಷೆ ಮಾತಾಡಿ ಅಪ್ಪಾಜಿ. ಬಿಹಾರಿ ಭಾಷೆ? ನಾನು ಬಿಹಾರಿ ಭಾಷೆಯಲ್ಲಿ ಮಾತಾಡಲಿಲ್ಲ, ನಮ್ಮದು ಕನ್ನಡ ಭಾಷೆ. ನಾನು ಕನ್ನಡದಲ್ಲಿ ಭಾಷಣ ಹೊಡೆದೆ. ಏನ್ ಚಪ್ಪಾಳೆ ತಟ್ಟಿದ್ರು, ಅರ್ಥ ಆಗಲಿಲ್ಲ ಅಂತಲ್ಲ, ಪಕ್ಕದಲ್ಲೊಬ್ಬ ಟ್ರಾನ್ಸ್ಲೇಟರ್ ಇದ್ದ. ನಾನು ಕನ್ನಡದಲ್ಲಿ ಮಾತನಾಡಿದ್ರೆ ಪಕ್ಕದ ಬಿಹಾರಿ ಭಾಷೆಯಲ್ಲಿ ಟ್ರಾನ್ಸ್ಲೇಟರ್. ಏನ್ ಜನ ಚಪ್ಪಾಳೆ ಹೊಡೆದು ಕೈಗಳು ಕೆಂಪಾಗ್ಬಿಟ್ಟದ ಅವ್ರಿಗೆಲ್ಲ. ಆ ಮಟ್ಟದಲ್ಲಿ ಚಪ್ಪಾಳೆ ಗಿಟ್ಟಿಸಿರೋದು. ಈ ತರ ಕ್ರೇಜ್ ಯಾರಿಗಾರು ಇದೆಯಾ? ಯಾರಿಗಿಲ್ಲ ಅಪ್ಪಾಜಿ. ಆದ್ರಿಂದ 2028ಕ್ಕೂ ನಾನೇ ಮುಖ್ಯಮಂತ್ರಿ ಆಗ್ಬೋದು ಅಂತ ಅನ್ಸುತ್ತಾ? ಅಪ್ಪಾಜಿ ನಿಮ್ಮನ್ ಬಿಟ್ರೆ ನಮ್ ದೇಶದಲ್ಲಿ ಯಾರು ಇಲ್ಲ ಅಪ್ಪಾಜಿ. ಅದೆಲ್ಲ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಅಪ್ಪಾಜಿ ಹೈಕಮಾಂಡ್ ಯಾಕಪ್ಪಾಜಿ ಹೇಳ್ಬೇಕು? ನಮಗೆ ಒಂದೇ ಒಂದು ಭಾಗ್ಯ ಕೊಡಿ ಅಪ್ಪಾಜಿ. ಇಂಡಿಯಾದಲ್ಲಿ ನೀವೇ ಸಿಎಂ, ನೀವೇ PM ಅಪ್ಪಾಜಿ. ಅಪ್ಪಾಜಿ ಯಾವ ಭಾಗ್ಯ? ಎಣ್ಣೆ ಭಾಗ್ಯ ಅಪ್ಪಾಜಿ. ಯಾವ ಎಣ್ಣೆ ಭಾಗ್ಯನೂ ಕೊಡಲ್ಲ, ತುಪ್ಪದ ಭಾಗ್ಯನೂ ಕೊಡಲ್ಲ. ಗೊತ್ತಾಯ್ತಲ್ಲ? ಅಷ್ಟೇ ಅಪ್ಪಾಜಿ. ನೀವು ಈಗಲೇ ರಾಜೀನಾಮೆ ಕೊಡಿ ಅಪ್ಪಾಜಿ, ಹೇಳಿ. ನಾನೇ ರಾಜೀನಾಮೆ ಕೊಡ್ಬೇಕು? ಅಯ್ಯೋ ನಿಮ್ಗೆ ಅರ್ಥ ಆಗ್ತಿಲ್ಲ ಅಪ್ಪಾಜಿ. 1000 ಕಿಲೋಮೀಟರ್ ದೂರದಲ್ಲಿರೋ ಬಿಹಾರಲ್ಲೂ ನಿಮ್ಗೆ ಹೌದೋ ಹುಲಿ ಅಂತಿದ್ದಾರೆ ಅಂದ್ರೆ ನೀವು CMಗೆ ಯೋಗ್ಯತೆ ಇಲ್ಲ ಅಪ್ಪಾಜಿ. PMಗೆ ಯೋಗ್ಯತೆ ಅಂತ ಹೇಳಕ್ ಬಂದೆ ಅಪ್ಪಾಜಿ. ಪ್ರೈಮ್ ಮಿನಿಸ್ಟರ್. ಇನ್ನು ಕೈ ಪಕ್ಷದ ಹೈಕಮಾಂಡ್ ನೀವೇ ಆಗ್ಬಿಟ್ಟಪ್ಪಾಜಿ. ಒಡತಿ ನೋಡು ಕಪಾಲ್ಕೆ. ಈಗಲೇ ಮುಖ್ಯಮಂತ್ರಿ ಆಗಿ 5 ವರ್ಷ ತುಂಬಿ ಇನ್ನು 5 ವರ್ಷದಲ್ಲಿ ಮುಕ್ಕಾಲು ಭಾಗಕ್ಕೆ ಬಂದಿನಿ. ಈಗಲೇ ಭ್ರಾಂತಿ, ವಾಂತಿ, ಬಂಡೆ ಜಾರ್ಕ ಬರೋರು, ಅವರು ಇವರು CM ಚೇಂಜ್ ಆಗ್ತಾರೆ ಅಂತ ಇಲ್ಲೇ ಬೆಂಕಿ ಎತ್ಕ ಉರಿತದೆ. ನಿಮ್ಮ ಮಾತು ಕೇಳ್ಬಿಟ್ಟು ಹೈಕಮಾಂಡಲ್ಲಿ ಬೆಂಕಿ ಎತ್ಕೊಬಿಟ್ಟು ಈ ಬೆಂಕಿಲಿ ಸುಡೋನ್ನ ತೆಗೆದು ಮಳ್ಳ ಬಾಂಡ್ಲಿಗೆ ಹಾಕಿದ್ರು ಅಂತಾರಲ್ಲ, ಹಂಗಾಗ್ಬಿಟ್ಟದು. ಅಕ್ಕಪಕ್ಕ ಕೇಳಿಸ್ಕೊಂಡು ಒಡತಿ ನೋಡು ಕಪಾಲ್ಕೆ. ಮಾತಾಡುವಂತಂದ್ರೆ ಎಲ್ಲ ಬರೀ ಬೆಂಕಿ ಹಚ್ಚೋರಿ ಅವರು. ಯಪ್ಪ ಮಾತಾಡಿ ಸುಸ್ತಾಯ್ತು ಮಾರೆ. ಈ ರಾಜಕೀಯದವ್ರನ್ನು ಮಾತ್ರ ನಂಬಲಿಕ್ಕೆ ಆಗೋದಿಲ್ಲ. ಹೇಗೆ ಮಾತಾಡ್ತಾರೆ, ಹೀಗಿದ್ರೆ ಹಾಗೆ, ಹಾಗಿದ್ರೆ ಹೀಗೆ. ಯಪ್ಪ ಟೆನ್ಷನ್ ಆಗುತ್ತೆ, ನನಗಂದು ಸುಸ್ತಾಯ್ತು ಮಾತಾಡಿ. ಸೊ ಈಗ ಬರ್ತಿದ್ದಾರೆ ನಮ್ಮ ಕನ್ನಡದ ಕಂದ, ಕನ್ನಡದ ಕಣ್ಮಣಿ, ಕನ್ನಡದ ಮುತ್ತು ನಾಗರಾಜಣ್ಣ. ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ. ನಿಲ್ಸೇ, ಸಾಕ್, ನಿಲ್ಲಿಸ್ಲೇಬೇಕು. ನೀನು ನಿಂತ್ಕೋ, ಕೋತಿ ತರ ಕುಡಿಬೇಡ. ನೋಡಿ, ನಾನು ಬಂದಿರತಕ್ಕಂತ ಉದ್ದೇಶ ಯಾಕಪ್ಪ? ನಮ್ಮ ನವೆಂಬರ್ ತಿಂಗಳು ಅಂದ್ರೆ ಕನ್ನಡದ ತಿಂಗಳು, ಕನ್ನಡದ ಮಾಸ.
ಕನ್ನಡಿಗರ ದಿನ, ಹೌದು. ಕನ್ನಡಿಗರ ಒಂದು ಸಂಭ್ರಮ, ಹೌದು. ಕನ್ನಡಿಗರ ಸಂಸ್ಕಾರ, ಹೌದು. ಕನ್ನಡ 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 ಕನ್ನಡವೇ ನಮ್ಮಮ್ಮ. ಇರ್ಲಿ ಸಾಕು. ನವೆಂಬರ್ ಪೂರ್ತಿ ಕನ್ನಡಮಯ ಅಲ್ಲ, 365 ದಿನಗಳು ವರ್ಷದಲ್ಲಿ ಎಷ್ಟು ಕನ್ನಡಮಯ ಆಗಲೇಬೇಕು. ಅಣ್ಣ ಇದ್ಯಾರು? ಇವರು ಕನ್ನಡದ ಕಟ್ಟಾಳು. ನನ್ನ ಜೊತೆ ಇರ್ತಕ್ಕಂಥ ವ್ಯಕ್ತಿ ನೀನೇನು ಸಿಗಡಿಸಿದ್ದ ಅನ್ಕಂಡ? ಇಲ್ಲ, ಇವರು ಕನ್ನಡದ ಕಂದ. ನನ್ನ ಜೊತೆ ಯಾವಾಗಲೂ ಇರ್ತಾನೆ. ಇವ್ನಿಗೆ ಬೇಕಾದಷ್ಟು ಬಿಸ್ನೆಸ್ ಇರ್ಬೋದು, ಸಂಪಾದನೆ ಮಾಡ್ಬೋದು. ನನ್ನ ಒಂದು ಹೋರಾಟದಲ್ಲಿ, ಚಳವಳಿನಲ್ಲಿ, ಬಂದ್ನಲ್ಲಿ ನನ್ನ ಜೊತೆ ಸದಾ ಇರ್ತಾನೆ. ಇರ್ಲಿ 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 ನೀನು ಜಾಸ್ತಿ ಮಾತಾಡಕ್ಕೆ ಹೋಗ್ಬೇಡ, ಸುಮ್ಮನೆ ನಿಂತಿರ್ಬೇಕು. ಸುಮ್ಮನೆ ನಿಂತೀಗ ನಾನು ನಿಂತಿಲ್ವಾ? ಸುಮ್ಮನೆ ನಿಂತಿರ್ಬೇಕು. ಇದು ಯಾಕೆ ಅಂತ ನೀನು ಕೇಳಿದೆ. ಹಾ, ಇವತ್ತು ಕರ್ನಾಟಕದಲ್ಲಿ, ಬೆಂಗಳೂರಿನಲ್ಲಿ ಎಲ್ಲ ರಸ್ತೆಗಳಲ್ಲಿ ಗುಂಡಿ. ಅಲ್ಲಲ್ಲ, ಗುಂಡಿಗಳಲ್ಲಿ ರಸ್ತೆ. ಸರಿಯಾಗಿದೆ. ಎಲ್ಲ ಗುಂಡಿಗಳಲ್ಲಿ ರಸ್ತೆ ಆಗಿದೆ. ಎಲ್ಲಿ ರಸ್ತೆ ಹುಡುಕೋದು ಕಷ್ಟ. ಪ್ರತಿಯೊಬ್ರು ಬರೋದು, ಬೀಳೋದು, ತಲೆ ಹೊಡ್ಕೊಳ್ಳೋದು. ಪ್ರತಿಯೊಬ್ರು ಬರೋದು, ಬೀಳೋದು, ಪ್ರಾಣ ಕಳ್ಕೊಳ್ಳೋದು. ಪ್ರತಿಯೊಬ್ರು ಬರೋದು, ಬೀಳೋದು, ತಮ್ಮ ಸಂಸಾರನ ಕಳ್ಕೊಳ್ಳೋದು. ರಸ್ತೆದಲ್ಲಿ ಅಪಘಾತ ಜಾಸ್ತಿ ಆಗ್ತಾ ಇದೆ, ತಲೆಗೇಟು ಬೀಳ್ತಾ ಇದೆ. ಪಾಪ ದ್ವಿಚಕ್ರ ವಾಹನ ಸವಾರರು ಬೆಂಗಳೂರಿನಲ್ಲಿ ಓಡಾದೆ ದುಸ್ತರ. ಒಬ್ಬ ಮೊನ್ನೆ ಯಾರೋ ಒಬ್ರು ಕನ್ನಡಿಗೆ ಏನೋ ಒಂದು ದ್ವಿಚಕ್ರ ವಾಹನ ಸವಾರ ಅದಕ್ಕೆ ಗುದ್ದದ ಅಂತ ಹೇಳಿ ಅವನಿಗೆ ಹೋಗಿ ಆ ಕಾರನ್ನ ಬಿಟ್ಟು ಅವನ ಮೇಲೆ ಹರಿಸ್ಬಿಟ್ಟು ಸಾಯಿಸ್ಬಿಟ್ರು. ಹೌದು ಅಂತೀಯಲ್ಲ, ಯಾವಾಗಲೂ ಪೇಪರ್ ದಿನಪತ್ರಿಕೆ ಓದಲೇಬೇಕು, ಕರ್ನಾಟಕ ಸುದ್ದಿ ತಿಳ್ಕೊಳ್ಳೇಬೇಕು. ಅದಕ್ಕೆ ನಾನು ಈ ರೀತಿಯಾದಂತ ಶಿರಸ್ತ್ರಾಣ ಅಂದ್ರೆ ಹೆಲ್ಮೆಟ್, ಇದು ಬೆಸ್ಟ್ ನೋಡಿ, ಇದು ಬೆಸ್ಟ್. ಇದರಲ್ಲೇ ತೆಗೆದು ಹೊಡೆದು ಬಿಡ್ತೀನಿ. ಈಸಿ ಆಗ್ತದೆ, ಈಸಿ ಆಗುತ್ತೆ ಅಂತ ನೀನು ಹಾಕೊಂಡ್ರೆ, ಸುಲಭವಾಗುತ್ತೆ ಅಂತ ನೀನು ಇದನ್ನ ಹಾಕೊಂಡ್ರೆ, ನಿನ್ನ ತಲೆ ಒಡೆದು ಚೂರಾಗಿ 100 ಓಳಾಗುತ್ತೆ. ಅದಕ್ಕೆ ಆ ಥರದ ಶಿರಸ್ತ್ರಾಣಗಳನ್ನು ಹಾಕಬೇಡಿ. ಶಿರಸ್ತ್ರಾಣ ಅಂದರೆ ಗೊತ್ತಾಗಲ್ಲ ಆಡು ಭಾಷೆಯಲ್ಲಿ ಹೆಲ್ಮೆಟ್. ಈ ಥರದ ಹೆಲ್ಮೆಟ್ನ ತಲೆಗೆ ಹಾಕೊಳ್ಳಿ. ನಮ್ಮ ಸರ್ಕಾರದವರು ರಸ್ತೆ ಯಾವತ್ತು ಮಾಡ್ತಾರೋ ಗೊತ್ತಿಲ್ಲ, ಗುಂಡಿಲಿ ಬಿದ್ದಾಗ ನಿಮ್ಮ ತಲೆ ಒಡೆದು ರಕ್ತ ಬರೋದ್ರಿಂದ ಈ ಥರದ ಶಿರಸ್ತ್ರಾಣ ಹಾಕೊಳ್ಳಿ. ಆದ್ರಿಂದ ನಿಮ್ಮ ತಲೆನೂ ಉಳಿತೆ, ನಿಮ್ಮ ಜೀವ ಉಳಿತೆ ಅಂತ ಒಂದು ದೊಡ್ಡ ಚಳುವಳಿ, ಆಂದೋಲನ ಎಲ್ಲವನ್ನ ಮಾಡ್ತಾ ಇದ್ದೆ. ಮಾಡಿ ಹಾಕೊಳ್ಳೋದಲ್ಲ, ಇಟ್ಕೊಳ್ಳೋದು ಏನಕ್ಕೆ? ಆಮೇಲೆ ಹೋಗಿ ಎತ್ಕೋದ್ನ. ಈಗ ಇದನ್ನ ಇಟ್ಕೋ, ಹೋಗಿ ನೀನು. ಅಣ್ಣ, ಈ ಹೆಲ್ಮೆಟ್ ಓಕೆ, ಇನ್ನೊಂದು ತಲೆ ಬಗ್ಗೆ ಮಾತಾಡ್ತೀನಿ. ಮೊನ್ನೆ ಈ ಪೊಲೀಸ್ ಅವ್ರದ್ದೆಲ್ಲ ತಲೆಗೆ ಹಾಕೋ ಕ್ಯಾಪ್ ಎಲ್ಲ ಚೇಂಜ್ ಆಯ್ತಲ್ಲ, ಇದ್ರ ಬಗ್ಗೆ ಏನಾದ್ರು ನಿಮಗೆ ವಿಷಯ ಗೊತ್ತಿದೆಯಾ? ಅದರ ಬಗ್ಗೆ ಮಾತಾಡಿದ್ದೆ ನಾನು. ನೀವೇ ಮಾತಾಡಿದ್ದ? ನನಗೆ ಪೊಲೀಸ್ನವರು ಎಷ್ಟು ಇಷ್ಟ ಅಂತಂದ್ರೆ ಅವ್ರನ್ನ ನಾನು ತಾಯಿಗೆ ಹೋಲಿಸ್ತೀನಿ. ನಮ್ಮ ಕರ್ನಾಟಕ ರಾಜ್ಯದ ಪೊಲೀಸ್ನವ್ರನ್ನ ಎಲ್ಲ ನನ್ನ ತಾಯಿಗೆ ಹೋಲಿಸ್ತೀನಿ. ಯಾಕೆ ಹೋಲಿಸ್ತೀರಾ? ಹಾಗದು ಮೊಕ್ಕ ಹೊಡೆದ್ಬಿಟ್ಟು ಮಂಡಿ ಚಿಪ್ಪು ಉದುರಿಸ್ಬಿಡ್ತೀನಿ. ಸರಿಯಾಗಿ ಕೇಳಿಸ್ಕೊಳ್ಳೇಬೇಕು. ಯಾಕಂದ್ರೆ ನನ್ನ ತಾಯಿಯಷ್ಟು ಎತ್ತಿ ಆಡಿ ಮುದ್ದಾಡಿಸಿ, ನನ್ನನ್ನು ಜೋಲಿ ಆಡಿಸಿ ತಗೊಂಡೋಗಿ ನಮ್ಮಲ್ಲಿ ನ್ಯಾನೆ ಅಂತಾರೆ, ಆ ಜೋಕಾಲಿ ಒಳಗೆ ಹಾಕಿ ತೂಗ್ತಿದ್ರಲ್ಲ, ಆ ಥರ ನನ್ನ ತಾಯಿ ತೂಗದಷ್ಟೇ. ನನ್ನ ಹೋರಾಟ ಚಳುವಳಿ ಎಲ್ಲವನ್ನು ಸುಮಾರು 60-70 ವರ್ಷಗಳಿಂದ ಪೊಲೀಸ್ನವರು ಬರೋದು, ನನ್ನ ಎತ್ಕೊಳ್ಳೋದು, ಹಾರಾಡ್ಸೋದು, ತೂರಾಡ್ಸೋದು, ಜೋಲಿ ಆಡ್ಸೋದು, ಎತ್ಕೊಂಡೋಗಿ ಮಲಗಿಸೋದು. ಆದ್ರಿಂದ ಅಂತ ನಮ್ಮ ಪೊಲೀಸ್ನವ್ರಿಗೆ ಅವರ ಚಡ್ಡಿನ ಬಿಚ್ಚಿಸಿ, ಅಂದ್ರೆ ಆ ಚಡ್ಡಿ ಬೇಡ, ಕೇಳಿಸ್ಕೊಳ್ಬೇಕು, ಅವರ ಚಡ್ಡಿನ ಬಿಚ್ಚಿಸಿ ಅಂದ್ರೆ ಆ ಚಡ್ಡಿನ ಬೇಡ ಅಂತೇಳಿ ಎಲ್ಲರಿಗೂ ಸಂಪೂರ್ಣವಾಗಿ ಪ್ಯಾಂಟ್ ಬರಬೇಕು. ಯಾಕಂದ್ರೆ ಪಾಪ ಅವರು ಅವರ ಕರ್ತವ್ಯದಲ್ಲಿದ್ದಾಗ ಸೊಳ್ಳೆ, ತಿಗಿಣೆ, ಚಿಗಿಟ, ಅದು ಇದು ಹೋಗಿ ಸೇರ್ಕೊಂಡು ಎಲ್ಲ ಕಡಿಬಾರ್ದೆ ಜಾಗಗಳೆಲ್ಲ ಕಡಿತಾ ಇತ್ತು. ಅದಕ್ಕೆ ನಾನು ಚಡ್ಡಿ ಬೇಡ, ಪ್ಯಾಂಟ್ ಹಾಕಿಸ್ಲೇಬೇಕು ಅಂತ ಹೋರಾಟ ಮಾಡಿದವ್ ನಾನು. ಬೆಸ್ಟ್ ಜನ ನೀವು, ಬೆಸ್ಟ್. ಇವತ್ತು ಮೊನ್ನೆ ನಡೆದಂತ ಕಾರ್ಯಕ್ರಮ ಯಾವುದಪ್ಪ ಅಂದ್ರೆ, ನಮ್ಮೆಲ್ಲ ಕರ್ನಾಟಕ ರಾಜ್ಯದ ಪೊಲೀಸರಿಗೆ ಒಂದು ರೀತಿ ಟೋಪಿ, ಇನ್ಸ್ಪೆಕ್ಟರ್ ಟೋಪಿ ಥರನೇ ಇರಬೇಕು ಎಲ್ಲರಿಗೆ. ಅದಕ್ಕೆ ನೀಲಿ ಬಣ್ಣದ ಒಂದು ಟೋಪಿಗಳನ್ನು ಹಾಕಿಸಿದ್ದಾರೆ. ಅದು ಸ್ವಾಗತಾರ್ಹ. ನಾನು ಅದನ್ನು ಸ್ವಾಗತ ಮಾಡ್ತೀನಿ. ಯಾಕೆ ಗೊತ್ತಾ?
ಮುಂದೆ ಹಿಂದೆ ಟೋಪಿ ಹಾಕೋತಾ ಇದ್ದದ್ದು ಪಾಪ ಅವರಿಗೆಲ್ಲ ತಲೆ ಕಡಿತ, ಅದೇನೇನೋ ಇದು ಅಲರ್ಜಿ, ಮತ್ತೊಂದು ಮಗದೊಂದು ಎಲ್ಲ ಬೇವು ತಗೊಂಡ್ಬಿಟ್ಟು ಪಾಪ ತಲೆ ಕೂದಲು ಉದುರೋದು ಎಲ್ಲ ಆಗ್ತಾ ಇತ್ತು ಸಮಸ್ಯೆ. ಭಾಳ ಸುಲಭವಾಗಿರಲಿ ಅಂತ ಸಬ್ ಇನ್ಸ್ಪೆಕ್ಟರ್ ಅವ್ರಿಗೆ ಆಗ್ತಕ್ಕಂಥ ಟೋಪಿ ಮಾದರಿಯಲ್ಲೇ ಒಂದು ಕಲರ್ನ ನಿಗದಿಪಡಿಸಿ ಹಾಕ್ಸಿದ್ದೀನಿ. ಆದರೆ ಒಂದು ನನಗೆ ಕನ್ನಡದಲ್ಲಿ ಕರ್ನಾಟಕ ಪೊಲೀಸ್ ಅಂತ ಇಂಗ್ಲೀಷ್ನಲ್ಲಿದೆ. ಸಾಧ್ಯವಾಗಲೇಬೇಕು ಕರ್ನಾಟಕ ಪೊಲೀಸ್ ಅಂತ ಅದರ ಮೇಲ್ಗಡೆ ಕರ್ನಾಟಕ ಪೊಲೀಸ್ ಅಂತ ಇನ್ನೊಂದು ಬರವಣಿಗೆ ಇರಲಿ. ಆಗ ಅದಕ್ಕಿನ್ನೂ ಮೆರುಗು ಹೆಚ್ಚುತ್ತೆ, ಚೆನ್ನಾಗಿರುತ್ತೆ. ನಮ್ಮ ಪೊಲೀಸ್ನವರಿಗೆ ಒಂದು ನೀಲಿ ಟೋಪಿಯನ್ನು ಹಾಕ್ಕೊಂಡು ಬರ್ತಾ ಇದ್ರೆ ನೋಡೋದಕ್ಕೊಂದು ಚಂದ. ಸರ್ಕಾರ ಈ ಟೋಪಿ ಮಾಡಿರೋದ್ರಿಂದ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅವ್ರಿಗೆ ವಿಶೇಷವಾದಂಥ ಧನ್ಯವಾದಗಳು. ಅಲ್ಲ ಪಜಿ, ಒಂದು ಕೇಳ್ತೀನಿ, ನೀವು ಬೇಜಾರು ಮಾಡಬಾರ್ದು. ಹೇಳು. ಬೇಜಾರು ಮಾಡೋದಿರಲ್ಲ ಪಜಿ? ನಾನು ಬೇಜಾರು ಮಾಡ್ಕೊಳ್ಳಲ್ಲ. ಈಗ ಪೊಲೀಸ್ ಅವ್ರದ್ದು ಟೊಪ್ಪಿ ಚೇಂಜ್ ಮಾಡಿದ್ರಿ, ನಿಮ್ಮ ಟೊಪ್ಪಿ ಚೇಂಜ್ ಮಾಡೋದಿಲ್ವಾ? ಯಾವುದೇ ಕಾರಣಕ್ಕೂ ಸೂರ್ಯ ಪೂರ್ವದಲ್ಲಿ ಹುಟ್ಟದೆಷ್ಟು ಸತ್ಯನೋ, ನಮ್ಮ ತಾಜ್ ಮಹಲ್ಲು ತೇಜ್ನಲ್ಲಿ ಹೇಗೆ ಇರೋದು ಅದು ಸತ್ಯನೋ, ಅಮಾಸೆ ಹುಣ್ಣಿಮೆಗಳು ಎಷ್ಟು ಸತ್ಯನೋ, ನವಗ್ರಹಗಳು ಎಷ್ಟು ಸತ್ಯನೋ, ನಮ್ಮ ಒಂದು ವಿಧಾನಸೌಧ ನಿಂತಿರೋದು ಎಷ್ಟು ಸತ್ಯನೋ, ಹಾಗೆ ನನ್ನ ಟೋಪಿ, ನನ್ನ ಕನ್ನಡಕ, ನನ್ನ ಬಟ್ಟೆ, ನನ್ನ ಬಾವುಟ, ನನ್ನ ತಾಯಿ, ನನ್ನ ಕನ್ನಡ ಎಲ್ಲವೂ ಕೂಡ ಇದೇ ರೀತಿ ಇರುತ್ತೆ. ಬೇರೆಯವರು ಬಂದು ಅವರು ಬದಲಾವಣೆ ಮಾಡ್ಕೋಬೋದು, ಅವ್ರ ವೇಷಭೂಷಣ ಬದಲಾವಣೆ ಆಗ್ಬೋದು, ಮಾತು ಬದಲಾವಣೆ ಆಗ್ಬೋದು, ಮತ್ತೊಂದು ಬದಲಾವಣೆ ಆಗಬಹುದು. ಆದರೆ ನಾನು ಮಾತ್ರ ಮೊದಲಿಂದನೂ ಈ ಟೋಪಿ ಕರ್ನಾಟಕದ ಕನ್ನಡ ಶಿಖರ ಅಂದರೆ ಅದು ಭೂಷಣ. ಈ ಕನ್ನಡಕ ಭೂಷಣ, ಈ ಬಿಳಿ ಬಟ್ಟೆ ಭೂಷಣ, ನಮ್ಮ ಕರ್ನಾಟಕದ ಅರಿಶಿನ ಕೆಂಪು ಬಾವುಟ ಭೂಷಣ. ಈ ಭೂಷಣ ಬಿಟ್ಟು ನಾನು ಹೋಗೋದಿಲ್ಲ. ಇನ್ನೊಮ್ಮೆ ನನ್ನ ಟೋಪಿ ಬಗ್ಗೆ ಮಾತನಾಡಿದ್ರೆ ನಿನ್ನೆಗೆ ತಲೆಗೆ ಒಡೆದು ಚಿಪ್ಪೆಗಡಿಸ್ಬಿಡ್ತೀನಿ. ಓಕೆ, ಥ್ಯಾಂಕ್ಸ್ ಅಣ್ಣ. ಅಣ್ಣ ನನಗೂ ಒಂದು ಹೆಲ್ಮೆಟ್, ಒಂದು ಯಾವುದೋ ಟೋಪಿ ಭಾಗ್ಯ ಇದ್ರೆ ಕೊಡ್ರಣ್ಣ. ಟೋಪಿ ಭಾಗ್ಯ ನಾನು ಕೊಡೋಕ್ಕಾಗಲ್ಲ. ನನ್ನ ಜೊತೆ ಬಂದರೆ ಕೆಲಸ ಮಾಡಬೇಕು, ಒಂದು ಚಿತ್ರನ ಒಡೆ ತಿನ್ನಬೇಕು. ಬರಪ್ಪ ಇಲ್ಲಿ. ಇವನು ಎಸ್ಬಿಟ್ಟ, ಅದಕ್ಕೆ ಎಷ್ಟೋ ದುಡ್ಡಾಗುತ್ತೆ, ಎತ್ಕೊ ಹೋಗೋದು ಸೀರಸ್ತ್ರಣ. ನಡಿ ಬೇಗ, ನೀನು ನಮ್ಮ ಜೊತೆ ಬಾ. ಒಂದು ಚಿತ್ರಾನ್ನ ಒಂದು ವಡೆ ನಿನಗೆ ಉಚಿತ, ಬಾ. ಹಾಗಾದ್ರೆ ನಮ್ಮದು ಕಾರ್ಯಕ್ರಮ ಮುಗಿಯೋದು ಮುಂಚೆ ಒಂದು ಚಿತ್ರಾನ್ನ ಮತ್ತೆ ವಡೆ ತಿಂದು ಬರ್ತೀನಿ, ಯಾರು ಬೇಜಾರು ಮಾಡಬೇಡಿ. ಬಂದೆ. ಯಾರು ಮಾರಿ ಇವರು, ಒಂದು ಚಿತ್ರಾನ್ನ ಅಷ್ಟು ಬೇಗ ಖಾಲಿಯ? ಈಗ ಓದಿ ಚಿತ್ರಾನ್ನ ಸಿಲ್ಲ, ವಡೆಸೇ ಇಲ್ಲ. ಯಾರು ಬರ್ಬೋದು ಈಗ? ನಾನು ಚಿಕ್ಕಬಳ್ಳಾಪುರದ ಮನೆ ಮಗ. ಈಗ ನಿಮ್ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ ಅಣ್ಣ. ನೀವು ಬಾಗೆ ಬಂದ್ಬಿಟ್ರಿ ಹೆಂಗೆ ಮಗ? ಯಾರ ಹೃದಯದಲ್ಲಿ, ಯಾರ ಮನ್ಸಲ್ಲಿ, ಯಾರ ಹಾರ್ಟ್ ಒಳಗೆ, ಯಾರ ಕಿಡ್ನಿ ಬೇಡ ಮಗ, ಯಾರ ಹಾರ್ಟ್ ಅಲ್ಲಿ ದಿಲ್ಲೊಳಗೆ ನನ್ನನ್ನು ನೆನಪು ಮಾಡ್ಕೊಂತಾರೋ, ಕಷ್ಟ ಅಂತ ಮಿಡಿತಾರೋ, ಅಲ್ಲಿ ಈ ಚಿಕ್ಕಬಳ್ಳಾಪುರದ ಮನೆ ಮಗ ಇರ್ತಾನೆ ಮಗ. ಈ ಆಟ ಅಂತಾರೆ ನೋಡಿ, ಈ ದಿಲ್ಲಲ್ಲಿ ಡಬ 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 ಮಗ ಮಗ ಹೊಡಿ ಮಗ ಹೊಡಿ ಮಗ ಹೊಡಿ ಮಗ ಆಗ್ಲಿ ಬಂದ್ಬಿಟ್ರಿ ನೀವು. ಮತ್ತೆ ಎಲ್ಲರೂ ನೋಡಿದ್ರೆ ನಿಮ್ಗೆ ಬೈತಿರ್ತಾರೆ, ನೀವು ನೋಡಿದ್ರೆ ಸುಮ್ಮನೆ ಇರ್ತೀರಿ, ಯಾಕೆ ಮಗ? ಮಗ ನಾನು ಹೇಳೋದೊಂದೇ ಮಾತು ಮಗ. ಮಗ ಬೈದವನು ಸತ್ತೋಗ್ತಾನೆ ಮಗ. ಹೌದು, ಬೈದವನು ಸತ್ತೋಗ್ತಾನೆ, ಬೈಸ್ಕೊಂಡವನು ಒಂದಿನ ಸತ್ತೋಗ್ತಾನೆ ಮಗ. ಹೇಳ್ಬೇಡ, ಮನ್ಸಿಗೆ ಬೇಜಾರಾಗುತ್ತೆ ಮಗ. ನೀನು ಒಂದಿನ ಸತ್ತೋಗ್ತೀಯ ಮಗ. ನಾನು ಹೇಳೋದೊಂದೇ ಮಾತು ಮಗ. ಡೋಂಟ್ ಟ್ರಬಲ್ ದ ಟ್ರಬಲ್. ಟ್ರಬಲ್ ಟ್ರಬಲ್ಸ್ ಯು. ಐ ಆಮ್ ನಾಟ್ ಎ ಟ್ರಬಲ್, ಐ ಆಮ್ ಎ ಟ್ರೂತ್. ಇದು ಎಲ್ಲೋ ಕೇಳದಂಗಿದೆ ಮಗ. ವೀಡು ಪೋತೆ ವಾಡು, ವಾಡು ಪೋತೆ ವೀಡು. ಅಮ್ಮ ಮಗ ಯಾರೇ ಬಂದ್ರು ನಾವು ನಾವಾಗಿರ್ಬೇಕು ಮಗ. ನಾವು ನಾವಾಗಿದ್ರೆ ನಾವು ಏನು ಅಂತ ಜನಕ್ಕೆ ಗೊತ್ತಾಗುತ್ತೆ ಮಗ. ಅರ್ಥ ಆಯ್ತಾ ಮಗ? ಅರ್ಥ ಆಯ್ತು. ಮತ್ತೆ ನಿಮಗೆ ಯಾರು ಈ ಮುಳ್ಳಹಂದಿ ಅಂತೆಲ್ಲ? ಅದನ್ನೇ ಮಗ ಹೇಳ್ತಿರೋದು, ಮುಳ್ಳಂದಿ. ನಾವು ಅದನ್ನ ಪಾಸಿಟಿವ್ ಆಗಿ ತಗೋಬೇಕು ಮಗ. ಯಾರೇ ನಮ್ಮನ್ನ ಕೆಟ್ಟಾಗಿ ಬೈದ್ರು ಕೂಡ ಅದನ್ನ ನಾವು ಪಾಸಿಟಿವ್ ಆಗಿ ತಗೋಬೇಕು. ನಾನು ಅವಾಗ್ಲೇ ಹೇಳ್ತಿದ್ದಲ್ಲ ಮಗ, ಯಾರಾದ್ರೂ ನಿಮ್ಗೆ ಕಲ್ಲಲ್ಲಿ ಹೊಡೆದ್ರೆ ಆ ಕಲ್ಲುಗಳನ್ನೇ ಜಲ್ಲಿ ಮಾಡ್ಕೊಂಡು ಮನೆ ಕಟ್ಸು ಮಗ. ಮಗ ಯಾರಾದ್ರೂ ನಿಂಗೆ ಕಲ್ಲಲ್ಲಿ ಹೊಡೆದ್ರೆ ನೀನು ಹೂವಲ್ಲಿ ಹೊಡಿ ಮಗ, ಪಾಡ್ ಸಮೇತ. ಗೊತ್ತಾಯ್ತಾ ಮಗ? ಕಲ್ಲಲ್ಲಿ ಹೊಡೆದ್ರೆ ಮನೆ ಕಟ್ಬೋದಾ? ಮನೆ ಕಟ್ಬೋದು ಮಗ. ಮಗ ಮಗ ಗೊತ್ತಾ ಕಲ್ಲಲ್ಲಿ ಹೊಡೆದದು? ಇವನು ಆ ಮಗ ಅಲ್ಲ, ತುರುವೇಕೆರೆ ಮಗ. ವೀಕ್ಷಕರೇ, ಇಲ್ಲಿವರೆಗೂ ಆದದ್ದು ಬರೀ ಆಸೆಗೋಸ್ಕರ ಯಾರು ಹಾರ್ಟಿಗೆ ತಗೋಬೇಡಿ. ಇಲ್ಲಿಗೆ ನಮ್ಮ ಕಾರ್ಯಕ್ರಮ ಮುಗಿದಿದೆ. ಎಲ್ರಿಗೂ ಟಾಟಾ, ಬಾಯ್ ಬಾಯ್, ಲವ್ ಯು. ಗಿಲಿ ಗಿಲಿ ಲೈಫ್ ಆಗಿತ್ತ ಗಿಲಿ